ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬ ಸ್ಪೆಷಲ್ ಆಗಿರುತ್ತೆ. ನಾನೊಂದು ಕಪಲ್ನ ಭೇಟಿ ಮಾಡಿದೆ. ಅವರು ಅಷ್ಟು ಸ್ವೀಟಾಗಿ ನನ್ನ ಮಾತಾಡಿದ್ರು. ನಿಮಗೆಲ್ಲ ಗೊತ್ತಾಗುತ್ತೆ. ವೀಡಿಯೋನ ಕೊನೆ ತನಕ ನೋಡಿ ನಾನು ಯಾರನ್ನ ಭೇಟಿ ಮಾಡಿದೆ, ಏನು ಎತ್ತ ಎಲ್ಲ ಗೊತ್ತಾಗುತ್ತೆ. ಮತ್ತು ಈ ವಿಡಿಯೋದಲ್ಲಿ ನನ್ನ ವೀಕೆಂಡ್ನ ನಾನು ಹೇಗೆ ಸ್ಪೆಂಡ್ ಮಾಡಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಳಗ್ಗೆನೇ ಎದ್ದು ನಾನು ಹೇರ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನನ್ನ ಕೂದಲಿಗೆ ನಾನು ಕೇರ್ ಮಾಡ್ದಿರೋದು ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಸ್ಪ್ಲಿಟ್ ಎಂಡ್ಸ್ ಆಗಿಬಿಟ್ಟಿತ್ತು, ರಫ್ ಆಗಿ ಒರಟಾಗಿರ್ತಿತ್ತು ನನ್ನ ಕೂದಲು. ಸೊ ಅದಕ್ಕೆ ನಾನೇನು ಮಾಡಿದೆ, ಸರಿ ವೀಕ್ಲಿ ಒನ್ಸ್ ಹೇರ್ ಪ್ಯಾಕ್ ಮಾಡಿ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಲಾಸ್ಟ್ ವೀಕ್ ನಾನು ಹೇರ್ ಕಟ್ ಕೂಡ ಮಾಡಿಸಿದ್ದೆ. ಸೊ ಅವಾಗಿಂದ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂಡ, ಪ್ಲಸ್ ನನಗೆ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇರ್ ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೇರ್ ಪ್ಯಾಕ್ ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ. ಇನ್ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಹೇರ್ ಕೇರ್ ಅಂದರೆ ಫಸ್ಟು ಮೈಂಡಲ್ಲಿ ಬರೋದೇ ದಾಸವಾಳದ ಎಲೆ ಅಂತ. ಸೊ ಬೇಸಿಕ್ಲಿ ಎಲ್ಲರ ಮನೇಲೂ ಇರುತ್ತೆ. ಸೊ ಅದೇ ಥರ ನಾನು ನಮ್ಮ ಗಿಡದಿಂದ ಕಿತ್ತಿ ಎಲೆ ಹಾಕು ಅದ್ರದ್ದು ಹೂವು ಮತ್ತು ಸ್ವಲ್ಪ ಮೆಂತೆ ನೆನೆ ಹಾಕಿದ್ದೆ. ಸೊ ಅದು ಕೂಡ ಆ್ಯಡ್ ಮಾಡಿದೆ. 2 ಸ್ಪೂನ್ ಕರ್ಡ್ ಮಿಕ್ಸ್ ಮಾಡಿ, ಅದಾದಮೇಲೆ ಅದಕ್ಕೆ ಪ್ಯಾರಾಶೂಟ್ ಆಯಿಲ್ನ ಕೂಡ ನೀವು ನೋಡ್ಬೋದು. ನನ್ನ ಚೆರಿ ನನಗೆ ಎಷ್ಟು ಕಾಟ ಕೊಡ್ತಿದ್ದಾನೆ ಅಂತ. ನಾನು ಏನು ಮಾಡ್ತಿದ್ದೀನಿ ಅಂತ ನೋಡೋದ್ರಲ್ಲಿ ಅವ್ನಿಗೆ ಅಷ್ಟು ಕ್ಯೂರಿಯಾಸಿಟಿ. ಅವನ್ನ ಮುದ್ದಾಡಿ ನಾನು ಕೆಳಗಡೆ ಬಿಟ್ಟು ತಿರ್ಗಾ ಬರ್ತಿದ್ದಾನೆ. ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನನಗಂತೂ ಅವನು. ಸರಿ ಅದಕ್ಕೆ ಅವನ್ನ ಕೆಳಗಡೆ ಬಿಟ್ಬಿಟ್ಟು ನಾನು ಬೇಗ ಹೇರ್ ಮಾಸ್ಕನ್ನ ಹಾಕ್ಕೊಳ್ಳೋಕ್ಕೆ ಒಂದೊಂದೇ ಪೋರ್ಷನ್ಸ್ ತೆಗ್ದು ಪೋರ್ಷನ್ಗೆ ಅಪ್ಲೈ ಮಾಡ್ಕೊಂಡು ಹೋದೆ. ಹೇರ್ ಮಾಸ್ಕನ್ನ ಕಂಪ್ಲೀಟಾಗಿ ನನ್ನ ಹೇರ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಸ್ವಲ್ಪ ಹಾಗೆ ಮಸಾಜ್ ಮಾಡ್ತಾ ನನ್ನ ಒಂದು ಹೇರ್ ಪ್ಯಾಕನ್ನ ಹಾಕಿ ಮುಗಿಸ್ದೆ. ನೋಡಿ ಹಾಗೂ ನನಗೆ ಎಷ್ಟು ಕೂದಲು ಉದುರ್ತಿದೆ ಅಂತ. ಸೊ ಅದೇ ಕಾರಣಕ್ಕೆ ನಾನು ಹೇರ್ ಪ್ಯಾಕ್ ಹಾಕಿ ಮೇಂಟೈನ್ ಮಾಡ್ತಿರಲಿಲ್ಲ ನಾನು ಫಸ್ಟ್ ಆಫ್ ಆಲ್. ಸೊ ಸ್ವಲ್ಪ ಹೊತ್ತು ಹಾಗೆ ಫೋನ್ ನೋಡ್ತಾ, ಟಿ ವಿ ನೋಡ್ತಾ, ನನ್ನಮ್ಮ ಸೂಪರ್ ಸ್ಟಾರ್ ಬರ್ತಿತ್ತು, ಅದು ಕೂಡ ನೋಡ್ಕೊಂಡು ಹಾಗೆ ನೈಟ್ ಆಗಿತ್ತು, ಮಲ್ಕೊಂಡೆ. ಸೊ ಮಂಡೇ ನಾಳೆ ಆಗಿತ್ತು. ಸೊ ಅದಕ್ಕೆ ಬೇಗ ತಿಂದು ಮಲ್ಕೊಂಡು ಬೆಳಗ್ಗೆದ್ದು ಆಫೀಸ್ಗೆ ಹೋಗ್ಬೇಕಾಗಿತ್ತಲ್ಲ. ಸೊ ಅದಕ್ಕೆ ರೆಡಿಯಾಗಿ ಬೆಳಗ್ಗೆ ಆಫೀಸ್ಗೆ ಹೊರಟೆ. ಲಂಚ್ ಮುಗಿಸ್ಕೊಂಡು ನಾನು ನನ್ನ ಕೊಲಿಗೂ ಸಂಜೆ ಆಗ್ತಾ ಇದ್ದಂಗೆ ಟೀ ಕುಡಿಯೋಕೆ ಹೋದ್ರಿ. ಟೀ ಕುಡ್ಕೊಂಡು ಹಾಗೆ ಮಾತಾಡ್ಕೊಂಡು ಆಫೀಸ್ಗೆ ಹೋಗಿ ಸ್ವಲ್ಪ ಹೊತ್ತು ಹಾಗೆ ಕೆಲಸ ಮಾಡ್ತಾ ಮನೆ ಕಡೆಗೆ ಹೊರಟ್ವಿ. ಸೊ ನಾನು ಆಫೀಸಿಂದ ಮನೆಗೆ ಹೋಗ್ತಿದ್ದೆ. ಸೊ ನನಗೆ ಈ ಕಪಲ್ ಇಬ್ಬರು ಸಿಕ್ಕಿದ್ರು. ಸೋ ಕ್ಯೂಟ್ ಕಪಲ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಕರ್ನಾಟಕದ ಜೋಡಿ ಅಂತಲೇ ತುಂಬ ಪ್ರಖ್ಯಾತಿ ಪಡೆದಿದ್ದಾರೆ. ಸೊ ಅವ್ರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳ್ತಿದ್ದಾರೆ. ಸೋ ಸ್ವೀಟ್ ಇವ್ರಿ. ಆ ಆಂಟಿ ಅಂತೂ ನನಗೆ ಜ್ಯೂಸ್ ಕುಡಿತೀಯಾ, ಎಲ್ಲಿ ಕೆಲಸ ಮಾಡ್ತೀಯಾ, ಏನು ಎತ್ತ ಎಲ್ಲ ವಿಚಾರಿಸ್ಕೊತಿದ್ರು, ಆ್ಯಸ್ ಇಫ್ ನಾನು ಅವ್ರ ಮನೆ ಮಗಳು ಥರ. ಸೊ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಲೈಫಲ್ಲೇ ಫಸ್ಟ್ ಟೈಮ್ ಆಗಿರೋದು. ಅವ್ರು ಯಾರೋ ಸೆಲೆಬ್ರಿಟಿ ಥರ ಅವ್ರು ನನ್ನ ಹತ್ರ ಮಾತಾಡ್ಸಿಲ್ಲ. ಅಷ್ಟು ಅವ್ರಿಗೆ ಗೊತ್ತಿರೋರು ಸಿಕ್ಕಿದ್ದಾರೆ, ವಿಚಾರಿಸ್ಕೊತಾ ಇದ್ದೀವಿ, ಆ ಥರ ಮಾತಾಡಿಸ್ತಿದ್ರು ಅವ್ರು ನನ್ನ ಹತ್ರ. ತುಂಬ ಅಂದರೆ ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ ನಾನು. ಸೊ ಈ ಥರ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆಗಿರೋದು. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಂದ್ರೆ ಸೊ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳ್ಕೊತಾ ಇದ್ದೀನಿ. ನಮಸ್ಕಾರ. ನನಗಂತೂ ಈ ಕ್ಯೂಟ್ ಕಪಲ್ಸ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಸೊ ಹಾಗೆ ಅವ್ರ ಹತ್ರ ಮಾತಾಡಿಸ್ಕೊಂಡು ನನ್ನ ಮನೆ ಕಡೆಗೆ ಹೊರಟೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.